ಹುಡುಗರ ಮಕ್ಕಳನ್ನ ಸಾಯಿಸಿದ್ರೆ ಅವ್ರನ್ನ ಯಾವ ತರ ಇಡ್ಬೋದು ಸ್ವಲ್ಪ अंबेडकर जिंदाबाद अंबेडकर जिंदाबाद अंबेडकर जिंदाबाद विद्यार्थी मेले लाठी चार्ज माड्तिरो केंद्र सरकारಕ್ಕೆ ಹೇಳಿ ಧಿಕ್ಕಾರ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ನರೇಂದ್ರ ಮೋದಿ ಅವರು ಇವತ್ತು ಎಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಂತಾ ಇದ್ದಾರೆ ಅಂದ್ರೆ ಇವತ್ತು ನೀಟ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರ ಇವರು ವಿದ್ಯಾರ್ಥಿ ಬಂಧುಗಳೇ ಇವತ್ತೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡೋ ಮಟ್ಟಿಗೆ ನಾವೆಲ್ಲ ಬಂದಿದೀವಿ ಅಂತಂದ್ರೆ ಕಾರಣ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತಾಡ್ತಾ ಇದ್ರು ಈ ದೇಶದಲ್ಲಿ ಏನಾದ್ರೂ ಮನೋವಾದ ಗಟ್ಟಿ ಆದ್ರೆ ಖಂಡಿತವಾಗ್ಲೂ ನಿಮ್ಮ SC ST OBC ಮೈನಾರಿಟಿಯ ಶಿಕ್ಷಣವನ್ನ ಅನ್ನೋದ್ರು ಆ ಮಾತು ಇವತ್ತು ಅಕ್ಷರ ಸತ್ಯ ಅನ್ನತಕ್ಕಂಥದನ್ನ ನಾವೆಲ್ಲ ಕಣ್ಣು ಮುಂದೆ ನೋಡ್ತಾ ಇದೀವಿ ಇವತ್ತು ಕೇಂದ್ರ ಸರ್ಕಾರ ಬರೀ ಭಾರತ ದೇಶವನ್ನ ಹಾಳು ಮಾಡ್ಬೇಕಂತ ಬಂದಿರತಕ್ಕಂತ ಏಕೈಕ ಸರ್ಕಾರ ಯಾವ್ದಂದ್ರೆ ಅದು ಇವತ್ತಿರತಕ್ಕಂತ ನರೇಂದ್ರ ಮೋದಿಯ ಬಿಜೆಪಿ ಸರ್ಕಾರ ಅಂತ ಹೇಳ್ಬೇಕಾಗಿದೆ ಅದು ಬಿಜೆಪಿ ಸರ್ಕಾರ ಅಲ್ಲ ಅದು RSS ಸರ್ಕಾರ ಅಂತ ಕಾರಣ ಇಷ್ಟೇ ವಿದ್ಯಾರ್ಥಿಗಳು ಅಂದಿದ ತಕ್ಷಣನೇ ಅವ್ರಿಗೆಲ್ಲೋ ಒಂದ್ ಕಡೆ SC ST OBC ಮೈನಾರಿಟಿ ಸಮುದಾಯಗಳು ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗಿದ್ದಾರೆ ಉನ್ನತ ಉದ್ಯೋಗಕ್ಕೆ ಹೋಗ್ತಾರೆ ಉನ್ನತ ಸ್ಥಾನದಲ್ಲಿ ಹೋಗ್ತಾರೆ ಈಗಲಾದ್ರೂ ಕೂಡ ಅವರ ಕೈ ಕಾಲು ಅವರ ವ್ಯವಸ್ಥೆಗಳನ್ನ ಕಿತ್ತಾಕಿದ್ರೆ ಮತ್ತೆ ಗುಲಾಮರಾಗ್ತಾರೆ ಅನ್ನತಕ್ಕಂಥ ಮನಸ್ಥಿತಿ ಏನು ಮನವಾದಲ್ಲಿ ಇದೆಯೋ ಅದು ಯಥಾವತ್ತಾಗಿ ಇವತ್ತು ಜಾರಿ ಮಾಡ್ತಾನೆ ಇದ್ದಾರೆ ಅದರಲ್ಲಿ ನರೇಂದ್ರ ಮೋದಿ ಕೂಡ ಅದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನೀಟ್ ಒಂದೇ ಅಲ್ಲ ವಿಚಾರ ನಿಮ್ಗೇನಾದ್ರೂ ಶಿಕ್ಷಣವನ್ನ ಕಲ್ತ್ರೆ ಅವಾಗ ನಿಮ್ಮ ಕೇಳಿಸ್ಕೊಂಡ್ರೆ ನೀವು ಕಿವಿಯಲ್ಲಿ ಸೀಸನ್ನ ಬಿಡ್ತೀವಿ ನೀವು ಮಾತಾಡಿದ್ರೆ ನಿಮ್ಮ ನಾಲ್ಗೆಗಳನ್ನ ಕಟ್ ಮಾಡತಕ್ಕಂತ ವ್ಯವಸ್ಥೆಗಳನ್ನ ತಗೊಂಬರ್ತಾ ಇದಾರೆ ನೀವೇನಾದ್ರೂ ಕಿವಿಯಲ್ಲಿ ಕಣ್ಣಲ್ಲಿ ನೋಡಿದ್ರೆ ನಿಮ್ಮ ಕಣ್ಣಿನೊಳಗಡೆ ಸೀಸ ಬಿಡತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದ್ರು ಒಂದು ಇತಿಹಾಸದಲ್ಲಿ ಆದ್ರೆ ಇದೇ ಸ್ಥಿತಿ ಇವತ್ತು ಅವೆಲ್ಲ ಇಲ್ಲ ಅಂದ್ರೂ ಕೂಡ ಬೆತ್ತ ತಗೊಂತವ್ರೆ ಗುಡಿಗೆ ಬರ್ತಾವ್ರೆ ಹೊಡಿತಾ ಇದಾರೆ ನುಗ್ತಾ ಇದಾರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂದೇನೆ ಅವ್ರು ಎಲ್ಲಿಗೆ ಬೇಕು ಅಲ್ಲಿಗೆ ಮುಟ್ಟಿ ಹೊಡೆಯತಕ್ಕಂತ ಸ್ಥಿತಿ ಇವತ್ತು ನಿರ್ಮಾಣ ಮಾಡ್ತದೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿದೆ ಹೆಣ್ಣು ಮಕ್ಕಳು ಮತ್ತೆ ವಿದ್ಯಾರ್ಥಿಗಳ ಮೇಲೆ ಕೈ ಹಾಕಿರತಕ್ಕಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ನಿಮ್ಮ ಸರ್ಕಾರ ಕೇವಲ ದಿನಗಳಂತ ಅನ್ಕೊಂಬಿಡಿ ಯಾಕಂದ್ರೆ ರೈತರನ್ನ ಬಿಡಿಲ್ಲ ನೀವು ಮಹಿಳೆಯರನ್ನ ಬಿಡಿಲ್ಲ ನೀವು ದಲಿತರನ್ನ ಬಿಡಿಲ್ಲ ನೀವು ಮುಸಲ್ಮಾನರನ್ನ ಬಿಡಿಲ್ಲ ನೀವು ಇವತ್ತು ಅಮಾಯಕರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಕೈ ಎತ್ತಿದ್ರೆ ನೀವು ವಿದ್ಯಾರ್ಥಿಗಳೇನಾದ್ರೂ ಓದ್ಲಿಕ್ಕೆ ಹೋಗಿದ್ರೆ ನಿಮ್ಮ ಲೋಕಸಭೆ ಅಲ್ಲಾಡ್ತದೆ ಅನ್ನತಕ್ಕಂಥದ್ರನ್ನ ನೀವೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ ನಾವಿವತ್ತು ವಿದ್ಯಾರ್ಥಿಗಳೆಲ್ಲ ಧ್ವನಿಗೆ ಹೋಗಿದ್ರೆ ನಿಮ್ಮ ಸರ್ಕಾರ ಕೆಳಗೆ ಬೀಳತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೇನ ಮಾನ ಮರ್ಯಾದೆ ನಾಚಿಕೆ ಗೀವು ರಕ್ತ ಏನನ್ನಿದ್ರೆ ಇವತ್ತು ಏನು ಶಿಕ್ಷಣ ಸಚಿವರಾದಂತ ಇದನೋ ಅವನು ಕೂಡಲೇ ರಾಜೀನಾಮೆ ಕೊಡಿಸಿ ಯಾರು ವಿದ್ಯಾರ್ಥಿಗಳನ್ನ ಹೊಡೆದಿದ್ರು ಆ ವಿದ್ಯಾರ್ಥಿಗಳನ್ನ ಕ್ಷಮೆ ಕೋರಿ ಸತ್ತಿರೋ ಹೆಣ್ಣು ಮಕ್ಕಳಿಗೆ ಪರಿಹಾರ ಕೊಡಿ ಆಗಿಲ್ಲ ಅಂದ್ರೆ ನೀವೇ ಖುದ್ದಾಗಿ ನಿಂತು ನಾನು ನರೇಂದ್ರ ಮೋದಿ ಆದ ನಾನು ಪ್ರಧಾನಮಂತ್ರಿಯಲ್ಲಿರೋದಕ್ಕೆ ನಾಲಾಯಕ್ಕಾಗಿದ್ದೀನಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ರಾಜೀನಾಮೆ ಕೊಟ್ಟು ಬನ್ನಿ
ನೀವು ಬನ್ನಿ ವಿದ್ಯಾರ್ಥಿಗಳ ಜೊತೆಲಿ ಫೈಟ್ ಮಾಡೋಣ, ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಹೇಳ್ತಾ ಇವತ್ತೇನು ನಮ್ಮ ಪ್ರಗತಿಪರ ಸಂಘಟನೆಗಳು, ದಲಿತ ವಿದ್ಯಾರ್ಥಿಗಳು, ಮುಸ್ಲ್ಮಾನ್ ಸಂಘಟನೆಗಳು, SFI, NSI ಎಲ್ಲ ಕೂಡ ಸೇರಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸಾಂಕೇತಿಕ ಹೋರಾಟ. ಈ ಹೋರಾಟ ನಿಮ್ಮ ಕೇಂದ್ರ ಸರ್ಕಾರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಈ ಕೋಲಾರ ಜಿಲ್ಲೆಯ ಮೂಲಕನೇ ಕಾಲನ್ನು ಕೊಡ್ಬೇಕಾಗುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ ನಿಮ್ಮ ಬಿಜೆಪಿ ಸರ್ಕಾರಕ್ಕೆ, RSS ಸರ್ಕಾರಕ್ಕೆ, ಮನುವಾದಕ್ಕೆ ನಮ್ಮದೊಂದು ಧಿಕ್ಕಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ.